ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಟಿಕ್ಕಾ. ನೋಡಿ, ಈ ರೀತಿ ಸ್ಪೈಸಿ ಆ್ಯಂಡ್ ಡೆಲಿಷಿಯಸ್ ಎಲ್ರಿಗೂ ಇಷ್ಟ ಆಗುವಂತಹ ಪನ್ನೀರ್ ಟಿಕ್ಕಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಗಟ್ಟಿ ಮೊಸರು, ನೀವು ಯೋಗರ್ಟ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ರೆಡ್ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್, ಕುಮಿನ್ ಪೌಡರ್, ಗರಂ ಮಸಾಲ ಪೌಡರ್, ಚಾಟ್ ಮಸಾಲ ಪೌಡರ್, ಕಸ್ತೂರಿ ಮೇಥಿ, ನೀವು ಪಿಜ್ಜಾ ಹೊರಗಿನೂ ಯೂಸ್ ಮಾಡ್ಬೋದು. ಸಾಲ್ಟ್ 1 ಸ್ಪೂನ್ ಅಥವಾ 2 ಸ್ಪೂನ್ ಕಡಲೆ ಹಿಟ್ಟು, ಲೆಮನ್ ಸಿರಪ್, ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್. ನೋಡಿ, ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಬೇಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಸಾಲ ಎಲ್ಲ ಅಂಟಿರಬೇಕು. ಮಿಕ್ಸ್ ಮಾಡ್ಕೊಂಡಾಗ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡೋಣ. 10 to 20 ಮಿನಿಟ್ಸ್ ಮಾಡಿದ್ರು ಓಕೆ. ನೋಡಿ, ಮ್ಯಾರಿನೇಟ್ ಮಾಡಿದ್ದಕ್ಕೆ ಫುಲ್ ಎಲ್ಲ ಮಸಾಲೆ ಎಲ್ಲ ಅಂಟಿದೆ. ಈಗ ಈ ರೀತಿ ಸ್ಟಿಕ್ಸ್, ನೀವು ಬಾರ್ಬೇಕ್ಯೂ ಸ್ಟಿಕ್ಸ್ ಅಂತ ಕೇಳಿದ್ರು ಸಿಗುತ್ತೆ, ಇಲ್ಲ ಲಾಂಗ್ ಟೂತ್ಪಿಕ್ ಅಂತ ಕೇಳಿದ್ರು ಸಿಗುತ್ತೆ. ಸ್ಟೇಷನರಿ ಶಾಪ್ಸಲ್ಲಿ ಸಿಗುತ್ತೆ, ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ. ನೋಡಿ, ಈ ರೀತಿ ಸ್ಟಿಕ್ಸ್ಗೆ ಹಾಕ್ತಾ ಬರಬೇಕು. ನಿಮಗೆ ಬಾರ್ಬೇಕ್ಯೂ ಸ್ಟಿಕ್ಸ್ ಸಿಗಲಿಲ್ಲ ಅಂದರೆ ಸ್ಮಾಲ್ ಟೂತ್ಪಿಕ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿ ಕ್ಯಾಪ್ಸಿಕಮ್, ಆನಿಯನ್, ಪನ್ನೀರ್ ಈ ರೀತಿ ಹಾಕಬೇಕು. ಎಲ್ಲ ಹಾಕಿ ಈಗ ರೆಡಿ ಆಗಿದೆ. ಪ್ಯಾನ್, ನೀವು ಗ್ರಿಲ್ ಪ್ಯಾನ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ತವಾ ಕೂಡ ಯೂಸ್ ಮಾಡ್ಬೋದು. ನಾನು ತವಾ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಗೀ ಹಾಕಿ ಫುಲ್ ಗ್ರೀಸ್ ಮಾಡಿಕೊಂಡು ಒಂದೊಂದೇ ಇಡ್ತಾ ಬರೋಣ. ಒಂದೊಂದೇ ಇಟ್ಟಿದ ನಂತರ ಈಗ ಅದ್ರ ಮೇಲೆ ಲೈಟಾಗಿ ಗೀ ಹಾಕ್ಕೊಂಡು ಎಲ್ಲ ಸೈಡು ರೋಸ್ಟ್ ಆಗಬೇಕು, ಆ ರೀತಿ ಟರ್ನ್ ಮಾಡ್ತಾ ಬರೋಣ. ನೀವು ಗ್ರಿಲ್ ಪ್ಯಾನ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಜಸ್ಟ್ ತವಾ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಸ್ಪೈಸಿ ಆಗಿದೆ, ಎಲ್ಲ ಸೈಡ್ಸು ಸಕ್ಕತ್ತಾಗಿ ರೋಸ್ಟ್ ಆಗಿದೆ. ನೀವು ಎಷ್ಟು ರೋಸ್ಟ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ಪನ್ನೀರಂತೂ. ನನಗಂತೂ ಪನ್ನೀರ್ ಅಂದರೆ ಸಖತ್ ಇಷ್ಟ. ಅದರಲ್ಲೂ ಪನ್ನೀರ್ ಟಿಕ್ಕಾ ಅಂದರೆ ಇನ್ನೂ ತುಂಬ ಇಷ್ಟ. ಅದರಿಂದ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಕೀಪ್ ಸಪೋರ್ಟಿಂಗ್.